कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु। कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु। कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु। कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज कमलाकान्ता त्रैलोक्यं मङ्गलं कुरु। कौसल्या
ಮಾರುತೇಶನ್, ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಂದೆ. ಈ ನಮ್ಮ ಮನೆತನದ ಮೇಲೆ ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಏನ ಯಾಕೆ ಗುದ್ದಾಡ್ತಿಲ್ಲ ಮರ ಅವ್ರ ಜೋಡಿ? ನಮ್ಮ ಸೌಂಡ್ ಕೇಳಂಗಿಲ್ಲ ಅಂತ ಮುಂದೆ ಸ್ವಲ್ಪ ಹಿಂದಕ್ಕೆ ಸರಿಸ್ತಿರಲ್ವ ಮಾರೇ ನೀವು? ಬರೀ ಮುಂದೆ ರಗಡ್ ಜಾಗ ಆಯ್ತವ ನಾವು. ಏನು ಮಾರೇ ನೀವು? ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. नायक नहीं श्रीमंत खलनायक बोलो. ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಕೆಂಪೇಗೌಡ. ಈ ನಾಟಕದಲ್ಲಿ ಬರುವ ಆ ಕೆಂಪೇಗೌಡನ ಅಣ್ಣನಾದ ವಿಕ್ರಾಂತ್ ಗೌಡ. ಸೀಮಿಕೇರಿ ವಿಜಯನಗರ ಸಾಮ್ರಾಜ್ಯದ ಕೊನೆ ಸೀಮೆ ಎಂದು ಇತಿಹಾಸದ ಪುಟದಲ್ಲಿ ರಾಜಿಸುವ ಊರು ನಮ್ಮದು ಸೀಮಿಕೇರಿ. ಏನ್ಪಾ ಹಳೆ ನಾಟಕದ ಡೈಲಾಗ್ ಹೇಳಕತ್ತ ಅನ್ಬೋದು, ತಪ್ಪೇನಿಲ್ಲ. ಇದ ಊರಾಗ ಇನ್ನು 10 ನಾಟಕ ಮಾಡಿದ್ರು ಇದ ಡೈಲಾಗ ಹೊಡಿತೀನಿ. ಯಾಕಂದ್ರ ಈ ಡೈಲಾಗ್ ಒಳಗ ನಮ್ಮೂರ ಹೆಮ್ಮೆ ಐತಿ, ಹಿರಿಮೆ ಐತಿ, ಹಂಗ ಬೆಂಕಿ. ಕಿಂಗ್ ಆಫ್ ದ ಕಿಂಗ್ ಸೀಮಿಕೇರಿ ಟೈಗರ್. ಊರಾಗ ಒಬ್ಬ ಗೌಡ ಇರ್ಬೇಕ, ಊರ್ ತುಂಬಾ ಬಡ್ಡಿ ಸಾಲ ಇರ್ಬೇಕ, ಕೈ ಚಾಚಿ ರೊಕ್ಕ ಕೊಡ್ತಿರ್ಬೇಕ, ಕೈ ಎತ್ತಿದ್ರ ರುಂಡಾನ ತೆಗಿತಿರ್ಬೇಕ. ಅದು ಈ ಗೌಡ ಆಗಿರ್ಬೇಕ. ಆ ಗೌಡ ಈ ವಿಕ್ರಾಂತ್ ಗೌಡನ ಆಗಿರ್ಬೇಕ. ಯಾಕಂದ್ರೆ ಈ ವಿಕ್ರಾಂತ್ ಗೌಡ ಒಂದು ತರ ಬೇಟೆಗಾರನಿದ್ದಂತೆ. ಕಾಡಿನಲ್ಲಿರುವ ಹುಲಿ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೇಟೆ ಆಡಿದ್ರೆ ಈ ನಾಡಿನಲ್ಲಿರುವ ಬೇಟೆ
ಚೆಲುವಿಯರನ್ನ ಬೇಟೆ ಆಡ್ತಾನ. ಇದನ್ನ ಕೇಳೋ ಗಂಡು ಹುಟ್ಟಿಲ್ಲ, ಮುಂದ ಹುಟ್ಟೋದು ಇಲ್ಲ. ಅಪ್ಪಿ ತಪ್ಪಿ ಹುಟ್ಟಿದ್ದೇ ನಿಜವಾದರೆ ಕೋಲ್ ಮಂಚಲಿಡಿಸಿಕೊಂಡು ಸುಟ್ಟು ಹಾಕಿ ಕುಟ್ಟಿ ಕುಟ್ಟಿ ತಿನ್ನುವೆ ಅವನ ದೇಹದ ಅಂಗಾಂಗಗಳನ್ನು. ನಾನಾರು ಸೋಮಶೇಖರ್ ಬಾವಿ ವಿರಚಿತ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಎಂಬ ನಾಟಕದ ಶ್ರೀಮಂತ ಖಳನಾಯಕ. ಆಸ್ತಿಗಾಗಿ ಸಿಕ್ಕವರನ್ನೇ ಕೊಲೆ ಮಾಡಿದ ಖತರ್ನಾಕ್ ಖಳನಾಯಕ. ಅತಿಥಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ವಿಧಿಬರವನ್ನೇ ಬದಲಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಳ ವಿತಳ ಪಾತಾಳ ಮಹಾತಾಳ ರಸಾತಾಳವನ್ನು ಕಾಲಿನಲ್ಲಿ ತುಳಿದಿಟ್ಟ ಮಹಾಪರಾಕ್ರಮಶಾಲಿ. ತಲೆ ಎತ್ತಿದರೆ ಬೆಚ್ಚುವುದು ಬಾನು, ಕೈ ಎತ್ತಿದರೆ ಶರಣಾಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಒಂದು ನಾಯಿ ನನ್ನ ವಿರುದ್ಧವೇ ಬೊಗಳುತ್ತಿದೆ ಅಂದ ಮೇಲೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಪಂಚಭೂತಗಳಿಗೆ ಅಭಿಷೇಕ ಮಾಡಲೇಬೇಕು. ಅಂದಾಗಲೇ ಈ ವಿಕ್ರಾಂತ್ ಗೌಡನ ಮನಸ್ಸಿಗೆ ಶಾಂತಿ. ಈ ಬ್ರಹ್ಮಾಂಡದ ಸಕಲ ಜೀವರಾಶಿಗಳಿಗೆ ಆಸರೆ ಆ ದೇವರು ಇರಬಹುದು. ಆದರೆ ಈ ಸಾವಿರಾರು ಬಡಹಳ್ಳಿಯ ಜೀವಿಗಳಿಗೆ ಆಸರೆ ಈ ವಿಕ್ರಾಂತ್ ಗೌಡನೇ ದೇವರು. ಬಡ ರೈತನ ಬಾಡಿನಲ್ಲಿ ಬೆಳೆದ ಭಯೋತ್ಪಾದಕನು ಈ ವಿಕ್ರಾಂತ್ ಗೌಡ. ಸಾವಿರಾರು ಕೋಟಿಯ ಒಡೆಯ ಇವ ಈ ವಿಕ್ರಾಂತ್ ಗೌಡ. ಆಸ್ತಿ ಅಂತಸ್ತ ನನ್ನದಕ್ಕ ತಂದ್ರೆ ಯಾವನಾಗಲಿ ಅವನ ಕೊಲೆ ಮಾಡಕ್ಕೆ ಹಿಂಜರುವುದಿಲ್ಲ ಈ ವಿಕ್ರಾಂತ್ ಗೌಡ. ಸ್ವಂತ ನನ್ನ ಅಕ್ಕನೇ ನನಗೆ ಆಸ್ತಿ ಕೊಡದ ಕಾರಣಕ್ಕಾಗಿ ಅವಳ ಕತ್ತು ಸೀಳಿ ಈಚೆಗೆ ಕೊಲೆ ಮಾಡಿದವನು ಈ ವಿಕ್ರಾಂತ್ ಗೌಡ. ನನ್ನ ಅಕ್ಕನ ಮಗನಾದ ಮಾರ್ಥಾಂಡನ ಹೆಸರಿನಲ್ಲಿ 100 ಎಕರೆ ಜಮೀನಿದೆ. ಅವನನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಮುಂದೆ ಯಮಲೋಕದ ಯಮರಾಜನ ಪಾದ ಸೇವೆಗೆ ಕಳಿಸಿದರೆ ಆಯ್ತು. ಶಿವಶಂಕರ, ನಾನೇ ರೈತ ಸಂಘದ ಅಧ್ಯಕ್ಷನೆಂದು ನನ್ನ ವಿರುದ್ಧವೇ ನಿಂತು ಹೋರಾಡುವಿಯ ಮಗನೇ? ಹೋಗು ಹೋಗು, ನಿನ್ನ ತಮ್ಮ ನರಸಿಂಹ ಬರ್ತಾನ, ಬಡ ರೈತರಿಗೆ ನ್ಯಾಯ ಕೊಡಿಸ್ತಾನ ಅಂತ ಹೇಳಿದ್ದೆಲ್ಲ, ಏನಾಯ್ತು ನಿನ್ನ ನ್ಯಾಯ? ಅನ್ಯಾಯ. ನಿಮ್ಮಿಬ್ಬರಿಗೂ ಸರಿಯಾದ ಸಮಯ ನೋಡಿ ಈ ವಿಕ್ರಾಂತ್ ಗೌಡ ನಿಮಗೆ ತಿಥಿ ಮಾಡದೇ ಇದ್ದರೆ ನನ್ನ ಹೆಸರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಖತರ್ನಾಕ್ ಖಳನಾಯಕ ವಿಕ್ರಾಂತ್ ಗೌಡನೇ ಅಲ್ಲ. ಪಾರ್ವತಿ, ನಾ ಕಣ್ಣಿಟ್ಟ ಕನ್ಯಾಮಣಿ ಪಾರ್ವತಿ, ನನ್ನ ಕಡು ವೈರಿ ಶಿವಶಂಕರನ ಹೆಂಡತಿ ಪಾರ್ವತಿ, ಸತ್ತರೂ ಸೆರಗು ಹಾಸಲಾರಳಂತೆ. ಕಣ್ಣಿಟ್ಟ ಹೆಣ್ಣು ಸತ್ತ ಮೇಲೂ ಅವಳಿಗೆ ಮುದ್ದು ಕೊಟ್ಟು ತೃಪ್ತಿ ಪಡುವ ಕೆಟ್ಟ ಗಂಡು ಜಾತಿಗಳೇನೆಂದು
ಪತಿವ್ರತಿಯಾಗೇ ಇರ್ತಾಳಂತೆ, ಪತಿವ್ರತಿಯಾಗಿಯೇ ಸಾಯ್ತಾಳಂತೆ. ಇದು ಕಲಿಯುಗ ಐತಿ. ಕಟ್ಟಿಕೊಂಡ ಕಂಡನ ಕಣ್ಣಲ್ಲಿ ಮಣ್ಣೆತ್ತಿ ಇಟ್ಟುಕೊಂಡ ಮಿಂಡನಿಗೆ ಕದ್ದು ಸುಖ ನೀಡಿ ಬಂದು ಯಾರೂ ತಿಳಿಯದ ಮುಖ್ಯ ಪತಿರಾಯನ ಎದುರು ತಲೆ ತುಂಬ ಸೋಗು ಹೊತ್ತು ಸೋಗು ಮಾಡುವ ನಿನ್ನಂತ ಸೋಗ ಮಾಡಿಯರೆ ತುಂಬಿರ್ತಾನೆ ಈ ಸಮಾಜದಲ್ಲಿಯೇ. ಇಂಥ ಸಮಾಜದಲ್ಲಿ ನೀನು ಪತಿವ್ರತೆಯಾಗಿ ಬಾಳುವೆಯಾ? ನೋ ನೋ, ಅದು ಎಂದಿಗೂ ಆಗದಿರದ ಮಾತು. ನಿನಗಿನ್ನೂ ಈ ವಿಕ್ರಾಂತ್ ಗೌಡನ ಬಗ್ಗೆ ಗೊತ್ತಿಲ್ಲ. ಹದಿಯರೆ ಬಂದು ಹಾದರಕ್ಕೆ ಕೈ ಹಾಕುವ ಹಾದರಗಿತ್ತಿಯರನ್ನು ಅಂಗೈಯಲ್ಲಿ ಬುಗುರಿಯಂತೆ ಆಟ ಆಡಿಸಬಲ್ಲ ಈ ವಿಕ್ರಾಂತ್ ಗೌಡ. ಅಂತದರಲ್ಲಿ ನನ್ನನ್ನೇ ಎದುರು ಹಾಕಿಕೊಂಡು ಬಾಳುವೆಯಾ? ಅದು ಎಂದಿಗೂ ಆಗದಿರದ ಮಾತು. ಅದನ್ನೆಲ್ಲ ಕೈ ಬಿಟ್ಟು ಈ ವಿಕ್ರಾಂತ್ ಗೌಡನ ಕೈ ಹಿಡಿದು ಕಾಮದ ತೀರಿಸಿದರೆ ನಿನಗೆ ಕೈಲಾಸ, ಇಲ್ಲದಿದ್ದರೆ ಮುಗಿತು ನಿನ್ನ ವಾಸ. ಲೇ ಶಿವಶಂಕರ ನರಸಿಂಹ, ನಿಮ್ಮಿಬ್ಬರ ಹಾಲಿನಂತ ಅಣ್ಣ ತಮ್ಮಂದಿರ ಸಂಬಂಧದಲ್ಲಿ ಹುಳಿ ಹಿಂಡಿ ಒಡ ಹುಟ್ಟಿದವರ ಮನೆಯನ್ನು ಒಡೆಯದೇ ಇದ್ದರೆ ನನ್ನ ಹೆಸರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಶ್ರೀಮಂತಗಳ ನಾಯಕ ವಿಕ್ರಾಂತ್ ಗೌಡರೇ ಅಲ್ಲ. ಈ ವಿಕ್ರಾಂತ್ ಗೌಡನ್ ಕಂಡ್ರೆ ಹುರ್ಕೊಳ್ಳೋರು ಒಬ್ರ ಇಬ್ರ ಕುಶಂಕ ಅಂದ್ರೆ ಬಗಲ್ ಮೆಹೈ. ಈ ಡೈಲಾಗ್ ಯಾಕೆ ಹೊಡೆದ್ನಪ್ಪ ಅಂದ್ರ ಈ ನಾಟಕದಲ್ಲಿ ಬರುವ ಪ್ರತಿಯೊಬ್ಬ ಪಾತ್ರಧಾರಿಗಳು ಈ ವಿಕ್ರಾಂತ್ ಗೌಡ ಎಂಬ ಹೆಸರಿನ ಮೇಲೆ ಹೈಕೊಳ್ಳಾರ. ಹೈಕೋಬಹುದು ಏನು? ಹೋ ಹೋ, ನನ್ನ ಅಕ್ಕನ ಮಗನಾದ ಮಾರ್ತಾಂಡ ಈ ಕಡೆನೇ ಬರ್ತಾ ಇದ್ದಾನೆ. ಬರಲಿ ಬರಲಿ, ಅವನು ಹೀಗೆ ಬಂದಿಗೆ ಹೋಗುತ್ತಾನೆ, ನಾನು ಆಮೇಲೆ ಬರುತ್ತೇನೆ. ಹೈ ಹೈ Bari
యుద్ధం చేయాలంటే దమ్ముంటాలా ఒక్క పోరిగా గడపాలంటే సముద్రం ఉండాలా నా పేరు ఖతర్నాయక్ కళాకారులు रामायण का खलनायक रावण है, महाभारत का खलनायक दुर्योधन है, सिमिकेर का खलनायक मैं हूं ना। ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಆದರೆ ನಾನವ್ರ ತರ ಅಲ್ಲ, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸ್ವತಂತ್ರನಾದ ಪ್ರಭುತ್ವ ರಾವಣ. ಎಲ್ಲ ಬ್ರಹ್ಮಾಂಡ ದಂಡೋಪಕರಣೆ ಚಂಡಾಡಬಲ್ಲ, ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡದಯ ಗಂಡರ ಗಂಡನಾದ ಪ್ರಚಂಡ ರಾವಣ. ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ, ಕದನ ಹುಟ್ಟಿದ್ದು ಹೆಣ್ಣಿನಿಂದ. ಬಣ್ಣದ ಹೆಣ್ಣಿನ ರತಿ ರಾಗಮಣ ಮಂಥನವೇ ಈ ಜಗತ್ತು. ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ಅವಳಿಗೆ ವಿಶಿಷ್ಟವಾದ ಸ್ಥಾನ ಬೇಕೆಂದು ಯೋಚಿಸಿದನೋ ಏನೋ. ಕಂಠಕ್ಕೆ ಸೌಂದರ್ಯ ಕೊಟ್ಟ, ಕಂಠಕ್ಕೆ ಸೌಂದರ್ಯ ಕೊಟ್ಟ, ಶರವೇಗದಲ್ಲಿ ಸಾಗುತ್ತಿರುವ ಜಿಂಕೆ ಅಂತ ಬಣ್ಣದ ಹೆಣ್ಣುಗಳನ್ನು ಬೆನ್ನಟ್ಟಿ ಅವರ ಕೇಶ ರಾಶಿಗಳಿಂದ ಉಡುಗೆ ತೊಡುಗೆಯಲ್ಲಿ ಮರೆ ಮಾಚಿದ ಯೌವನದ ಮೈಮಾಟವನ್ನು ನನ್ನ ತೋಳ ತೆಕ್ಕಿಯಲ್ಲಿ ಅಪ್ಪಿ ಮುದ್ದಾಡುವ ರಾಕ್ಷಸ ಈ ರೌಡಿ ರಾಜ ಕೂಡ್ಲ ಮಾಡ್ತಾಣ್ಣ. ಲೇ ವಿಕ್ರಾಂತ್ ಗೌಡ, ನೀನೇ ಈ ಭೂಮಂಡಲಕ್ಕೆ ಒಡೆಯನೆಂದು ಹಾರಾಡಬಡಲೇ ಮಗಳೇ. ನಿನ್ನ ಆಸ್ತಿಗೆ ಈ ಮಾರ್ತಾಂಡನೆ ಒಡೆಯನಾಗುವ ಕಾಲ ಹತ್ತಿರ ಬರ್ತಾ ಇದೆ. ನಿನ್ನ ಮಗಳಾದ ಚಂದುಳ್ಳ ಚೆಲುವೆ ಐಶ್ವರ್ಯ, ಏನು ನಿನ್ನ ಸೌಂದರ್ಯ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಮಗದೊಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕು ಎನಿಸುತ್ತಿದೆ ಅವಳ ಸುಂದರವಾದ ದೇಹ. ಲೇಸರ್ಯ, ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಸುಂದರವಾದ ದೇಹವನ್ನು ಅಡಿಯಿಂದ ಮುಡಿವರೆಗೂ ಈ ಮಾರ್ತಾಂಡ ಸವಿದು ನಿನ್ನನ್ನು ಯಮಲೋಕಕ್ಕೆ ಕಳಿಸದಿದ್ದರೆ
मेरा नाम ರೌಡಿ ರಾಜ ಮಾರ್ತಾಂಡನೇ ಅಲ್ಲ. ಲೇ ಸೊಕ್ಕಿನ ಗೌಡ, ಹಣದ ವ್ಯಾಮೋಹದ ಮೇಲೆ ತಾಂಡ ಹೊಡುತ್ತಿರುವ ನಿನ್ನನ್ನು ರಣಹದ್ದಿನಂತೆ ಹಾರಾಡಲು ಬಿಡುವುದಿಲ್ಲ ಈ ಮಾರ್ತಾಂಡ. ನೀನು ರೆಕ್ಕೆ ಬಿಚ್ಚಿ ಹಾರಾಡಿದರೆ ನನ್ನ ಕೈಯಲ್ಲಿದ್ದ ಮದಕರಿ ನಾಯಕನ ಕಟಕದಿಂದ ನಿನ್ನ ಕೊಬ್ಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಬ್ರಹ್ಮಾಂಡದ ರಣಾದುಗಳಿಗೆ ಹಬ್ಬದೂಟ ಮಾಡಿಸದಿದ್ದರೆ ನಾಳೆ ರಣರಂಗದಲ್ಲಿ ರಾಜನಿಗೆ ಮೆರೆಯುತ್ತಿರುವ ರೌಡಿ ರಾಜ ಅಲಿಯಾಸ್ ಶಿವಿಕೆರೆಯ ರೌಡಿ ರಾಜನೇ ಅಲ್ಲ. ವಿಕ್ರಾಂತ್ ಮಾಮ ಅಲಿಯಾಸ್ ಶಕುನಿ ಮಾಮ. ಲೇ ಗೌಡ, ನಿನ್ನ ಗಂಡಸ್ತನ ಅಂತಸ್ತಿಗೆ ನನ್ನದೊಂದು ಕೊನೆ ಸವಾಲ್. ನಾನೇ ಸರ್ವಾಸ್ತಿಗೆ ಒಡೆಯನೆಂದು ಮೆರೆದಾಡ್ತಿರುವ ನೀನು ನಿನ್ನ ಸರ್ವಾಸ್ತಿಗೆ ಈ ಮಾರ್ತಾಂಡನೆ ಒಡೆಯನಾಗಿ ನಿನ್ನ ಸಾವಿಗೆ ನಾಂದಿ ಹಾಡಿ ಈ ನಾಟಕಕ್ಕೆ ಸಮಾಪ್ತಿ ಹೇಳದಿದ್ದರೆ ನಾಳು ಕಲಿಯುಗದ ಕಾಮರಾಜನೇ ಅಲ್ಲ. ರೆಕ್ಕಿರುವ ಹಕ್ಕಿಗೆ ಆಕಾಶಕ್ಕೆ ಹಾರುವ ಆಸೆ, ಪ್ರೀತಿಸಿದ ಪ್ರೇಮಿಗಳಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಆಸೆ. ಆದರೆ ಈ ಮಾರ್ತಾಂಡನಿಗೆ ಕಣ್ಣಿಟ್ಟ ಹೆಣ್ಣುಗಳ ಮೇಲೆ ಅವಳ ಸುಂದರವಾದ ದೇಹವನ್ನು ಸವಿಯುವ ಆಸೆ. ನಾನು ಕಾಲೇಜು ಕಲಿಯುತ್ತಿರುವಾಗ ನನ್ನ ಮನಸ್ಸಿಗೆ ನಟ್ಟವಳು ಈ ಹಳ್ಳಿಯ ರೀತಿ ಎಣಿಸಿಕೊಂಡ ಆ ಶಿವಶಂಕರನ ಸೊಸೆ ಸವಿತಾ. ಸವಿತಾ ಹಳ್ಳಿಯ ರಂಬೆ, ರತ್ನದ ಗೊಂಬೆ, ಬಾದಾಮಿ ಬೇಲೂರು ಸಿಲೆಯಂತೆ ಉಳಿಯುತ್ತಿರುವ ಅವಳ ಸೌಂದರ್ಯದ ಸಿರಿಯೇ ಘಟಪ್ರಭಾ ನದಿಯ ತೆರೆಯಂತೆ ಹೊಳೆಯುತ್ತಿರುವ ಅವಳ ಕೇಶ ರಾಶಿ, ಬಿಳಿಜೋಳದ ದಂಟಿನಂತೆ ಇರುವ ಅವಳ ಅಳುಗು ಬಳಿಕಿನ ಸೊಂಟ, ಕೋಗಿಲೆ ಧ್ವನಿಯಂತೆ ಇರುವ ಅವಳ ಮಧುರವಾದ ಕಂಠ, ಅವಳ ಆರಡಿ ದೇವದ ಅಂದದ ಚಂದಕ್ಕೆ ಹುಚ್ಚನಾಗಿದ್ದಾನೆ ಈ ಎಂಟದೇ ಹೊಂಟ ಕುಂದ ಮಾರ್ತಾಂಡ. ಏನಿವಳ ಮೈ ಮಾಟ, ಏನಿವಳ ಕುಡಿ ನೋಟ, ಲೇ ಸವಿತಾ ಕರ್ಪೂರದ ಗೊಂಬೆಯಂತೆ ಉಳಿಯುತ್ತಿರುವ ನಿನ್ನ ಸುಂದರವಾದ ದೇಹವನ್ನು ಈ ಶಿವಿಕೆರೆಯ ಖಳನಾಯಕ ಕಾಮರಾಜ
ನಿನ್ನ ಸುಂದರ ದೇಹವನ್ನು ಸವಿದು ಸುಡುಗಾಡಕ್ಕೆ ಪಾರ್ಸಲ್ ಮಾಡದಿದ್ದರೆ ನಾನು ರೂಢಿ ಮಾರ್ತಾಂಡಲೇ ಅಲ್ಲ. ಮಾಮಾಶ್ರೀ, ಓಯ್ ಮಾಮಾಶ್ರೀ, ಹರಿ ಜೋಗಿ ಜೋಗಿ ಜೋಗಿ, ಯಾರು ಕಾಣದವರು ಯಾರು ಇಲ್ಲದವರು, ಅಲ್ಲಿ ನಾನು ನೀನು ಜೋಗಿ 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 ಜೋಗಿ. ಸಂಗೀತವೇ ಹೃದಯಗಳ ಸೇತುವೇನ, ಸುಪ್ರಭಾತ ಜನುಮದಾತ ಹೃದಯಗಳ ಪ್ರಥಮ ಪಾಠ. ಅಹೋ ಪ್ರೇಮಾಸ್ಮಿ, ಅಹೋ ಬ್ರಹ್ಮಾಸ್ಮಿ. ಓ ಪ್ರೇಮವೇನ ಹೃದಯವೇನ ಓ ಕಾರಣ, ಓ ಪಂಚಮೇನ ಹರ್ಷಮೇನ ಜೈ ಕಾರಣ.